ಬಂಗಾರಪೇಟೆ ಪಟ್ಟಣದ ಹೋಟೆಲ್ ಮಾಲೀಕರಲ್ಲಿ ತಿಳಿಪಡಿಸುವುದೇನೆಂದರೆ, ಈಗಾಗಲೇ ಪುರಸಭೆಯಿಂದ ಅನೇಕ ಬಾರಿ ಪ್ಲಾಸ್ಟಿಕ್ ಉಪಯೋಗಿಸಬಾರದು ಅಂತ ಹೇಳಿದ್ದೀವಿ. ಆದರೂ ಈ ನಡುವೆ ಇಡ್ಲಿ ಬೇಯಿಸೋ ಕಡೆಗೂ ನೀವು ಪ್ಲಾಸ್ಟಿಕ್ ಉಪಯೋಗಿಸೋದು ಕಂಡುಬರ್ತಾ ಇದೆ. ಸಾರ್ವಜನಿಕರಿಗೆ ಪಾರ್ಸಲ್ ಮಾಡಿಕೊಡುವಾಗ ಪ್ಲಾಸ್ಟಿಕ್ ಕವರ್ ಹಾಕಿ ಪಾರ್ಸಲ್ ಮಾಡಿಕೊಡೋದು ಕಂಡುಬರ್ತಾ ಇದೆ. ಈ ಬಗ್ಗೆ ನಾನು ಪರಿಶೀಲಿಸಿ ಅನೇಕ ಹೋಟ್ಲುಗಳಿಗೆ ಎಚ್ಚರಿಕೆ ಸಹ ನೀಡಿದ್ದೀನಿ. ಆದರೂ ಸಹ ಇದು ಮುಂದುವರಿಯುತ್ತಾ ಇದೆ. ಈ ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರುವ ಆತಂಕಗಳು ಜಾಸ್ತಿ ಇವೆ ಅಂತ ಹೇಳಿಬಿಟ್ಟು ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ, ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಅಂತ ಹೇಳಿಬಿಟ್ಟು. ಎಲ್ಲ ಆಸ್ತಿ ಮಾಲೀಕರಿಗೆ, ಹೋಟೆಲ್ ಮಾಲೀಕರಿಗೆ ಹೇಳ್ತಾ ಇದ್ದೀನಿ, ಅಂತಿಮ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ದಿನದಿಂದ ಯಾವುದೇ ಹೋಟೆಲ್ ಮಾಲೀಕರು ಪ್ಲಾಸ್ಟಿಕ್ ಬಳಸಿದರೆ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮ ಕೈಗೊಳ್ತೀವಿ. ಇದು ಅಂತಿಮ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀವಿ. ಪದೇ ಪದೇ ಇನ್ನು ಮುಂದೆ ಹೇಳೋದು ಯಾರಿಗೂ. ಇಡ್ಲಿಗಂತೂ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು, ಪಾರ್ಸಲ್ಗೂ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು, ಬಾಳೆಯಲ್ಲಿ ಉಪಯೋಗಿಸಬೇಕು ಅಂತ ಹೇಳಿದ್ದೀವಿ. ಅಂತಿಮ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇದೇ ಕೊನೆ ಎಚ್ಚರಿಕೆ. ಈ ತಕ್ಷಣದಿಂದಲೇ ನಿಮ್ಮಲ್ಲಿ ಯಾರೂ ಪ್ಲಾಸ್ಟಿಕ್ ಬಳಸದಂತೆ ಮುನ್ನೆಚ್ಚರಿಕೆ ವಹಿಸಿ. ಕಾಫಿ ಟೀ ಮಾರಾಟ ಮಾಡುವವರು ಸಹ ಪ್ಲಾಸ್ಟಿಕ್ ಗ್ಲಾಸ್ಗಳಲ್ಲಿ ಕಾಫಿ ಟೀ ಕೊಡ್ತಾ ಇರೋದು ಸಹ ನೋಡಿದ್ದೀನಿ. ಇದನ್ನು ಸಹ ಕಡಿವಾಣ ಆಗಬೇಕು. ಇದೇ ರೀತಿ ನೀವು ಕಾಫಿ ಟೀಗಳನ್ನು ಪ್ಲಾಸ್ಟಿಕ್ ಗ್ಲಾಸ್ಗಳು ಕೊಡ್ತಾ ಇದ್ದರೆ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ಅಂಗಡಿಗಳನ್ನು ಮುಚ್ಚಲಾಗುತ್ತೆ. ಇದು ಪುರಸಭೆಯಿಂದ ಅಂತಿಮ ಎಚ್ಚರಿಕೆ. ಆಮೇಲೆ ಅನೇಕ ಬಾರಿ ಅಂಗಡಿಗಳಲ್ಲೂ ಸಹ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೀವಿ. ಕಳ್ಳತನವಾಗಿ ನೀವು ಪ್ಲಾಸ್ಟಿಕ್ ಮಾಡ್ತಾ ಇದ್ದೀರಿ. ಸಾರ್ವಜನಿಕರು ಸಹ ಪ್ಲಾಸ್ಟಿಕ್ ತಗೊಂಡು ತರಕಾರಿ ಮಾಡುವಾಗೆಲ್ಲ ಪ್ಲಾಸ್ಟಿಕ್ ತಗೊಂಡು ಹೋಗ್ತಾ ಇದ್ದೀರಿ. ಮಾರಾಟ ಮಾಡೋರ ಜೊತೆಗೆ ಯಾರು ಪ್ಲಾಸ್ಟಿಕ್ ತಗೊಂಡು ಹೋಗ್ತಾರೋ ಅವ್ರಿಗೂ ಸಹ ನಾವು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಮುನ್ಸೂಚನೆ ನೀಡದೆ ಮುಲಾಜಿಲ್ಲದೆ ನಾವು ಅವರಿಗೆ ದಂಡ ವಿಧಿಸ್ತೀವಿ. ಇದು ಸಾರ್ವಜನಿಕರು ಸಹ ತಿಳ್ಕೋಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸಬಾರದು ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕಾಫಿ ಟೀ ಮಾರಾಟ ಮಾಡುವವರು ಪಾರ್ಸಲ್ ಕೊಡುವಾಗ ಸಹ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ಇದು ಸಹ ನೋಡಿದ್ದೀನಿ. ಇದು ಸಾರ್ವಜನಿಕರು ಸಹ ತಗೊಂಡು ಹೋಗಬಾರ್ದು. ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿಬಿಟ್ಟು ಈಗಾಗಲೇ ಸರ್ಕಾರ ಮುನ್ನೆಚ್ಚರಿಕೆ ನೀಡಿದೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕಲ್ಲಿ ಕಾಫಿ ಟೀ ತಗೊಳ್ಳೋದಾಗಲಿ, ಪ್ಲಾಸ್ಟಿಕ್ ಕವರ್ ತಗೊಂಡು ತರಕಾರಿಗಳು ಏನು ತಗೋಬೇಡಿ. ದಯವಿಟ್ಟು ಪ್ಲಾಸ್ಟಿಕ್ ಸಂಪೂರ್ಣವಾಗಿ ನಿಷೇಧ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸಬೇಕು.